ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ಲು. ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಮೀನಾಕ್ಷಿ ಇವಾಗ ಅರ್ಥ ಆಗಿದೆ ಅವಳಿಗೆ, ಗೊಳೋ ಅಂತ ಅಳ್ತಾ ಇದ್ದಾಳೆ. ಅದನ್ನು ಮುಂಚೆನೇ ಯೋಚನೆ ಮಾಡಿದರೆ ಚೆನ್ನಾಗಿರೋದು. ಆದರೆ ಅವಳು ಇವಾಗ ಕಾಲ ಮಿಂಚೋದ್ಮೇಲೆ ಫಲವೇನು ಅನ್ನಂಗೆ ಆಗಿದೆ. ಇಲ್ಲಿ ಆದಿ ಬೆಡ್ರೂಮಲ್ಲಿ ಬೆಡ್ಶೀಟನ್ನು ಕೊಡುತ್ತಾ ಇದ್ದಾನೆ. ಇವಾಗ ಅವಳು ಭಾಗ್ಯ ಅಲ್ಲಿ ಮಾತಾಡಿ ಇಲ್ಲಿಗೆ ಬರ್ತಾ ಇದ್ದಾಳೆ ರೂಮಿಗೆ. ಆದಿ ಹೇಳ್ತಾನೆ, ಪರವಾಗಿಲ್ಲ ಬಿಡಿ ಭಾಗ್ಯ, ಎಲ್ಲ ನೀವು ನಿಭಾಯಿಸ್ತೀರಾ, ಪರವಾಗಿಲ್ಲ ಅಂತ ಹೇಳ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ಅದಲ್ಲ ಆದಿಯವರೇ, ಇವತ್ತು ತನ್ಮಯಿ ಬರ್ಡೇ ಇದೆ ಅಂತ ಹೇಳ್ತಾಳೆ. ಹೌದಾ, ತನ್ಮಯಿ ಬರ್ಡೇನಾ? ಓ, ಹಂಗೆ ಎಲ್ಲ ಆಚರಿಸ್ಬೇಕು, ಹಿಂಗೆಲ್ಲ ಆಚರಿಸ್ಬೇಕು ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಅದು ಹಂಗಲ್ಲ ಆದಿಯವರೇ, ಅವನು ಒಪ್ಪಲ್ಲ, ಬೇಡ ಅಂತಾನೆ, ಆಚರಿಸ್ಕೊಳ್ಳೋದು ಬೇಡ ಅಂತಾನೆ ಅಂತ. ಹೆಂಗೆ ಹೇಳ್ತಾನೆ ಬೇಡ ಅಂತ ನನ್ನ ಮಗ, ನಾನು ಮಾಡೇ ಮಾಡ್ತೀನಿ ಅಂತ ತನ್ಮಯಿನ ಮಾತಾಡಿಸ್ತೀನಿ ಅಂತ ಹೊರಡ್ತಾನೆ. ಬೇಡ ಆದಿಯವರೇ, ಬೇಡ ಬೇಡ ಅಂತ ತಡಿತಾಳೆ. ಏನಕ್ಕೆ ಭಾಗ್ಯ ತಡಿತೀರಾ? ಅದು ಬರ್ತಡೇ ಅಂದರೆ ಸಂಭ್ರಮ ಅಲ್ವಾ? ಬರ್ತಡೇನು ನಾವು ಹುಡುಗರೇನು ಬರ್ತಡೇ ಮಾಡಿ ಅಂತವ, ನಾವು ದೊಡ್ಡವ್ರು ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಅಲ್ಲ ಆದಿಯವರೇ, ಅದು ಇಲ್ಲ, ಏನಿಲ್ಲ ಬಿಡಿ, ಏನಿಲ್ಲ ಬಿಡಿ ಅಂತಾಳೆ. ಮತ್ತು ನನ್ನ ಮೂರನೇವನಾಗಿ ಮಾಡ್ತೀರಾ ನೀವು ಅಂತ ಹೇಳ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ಏನೇ ಹೇಳಿದ್ರೂ ಅವನು ಒಪ್ತಾ ಇಲ್ಲ, ಬೇಜಾರು ಮಾಡ್ಕೊಂಡಿದ್ದಾನೆ. ಅವನಿಗೆ ಸಂಬಂಧ ಎಲ್ಲರೂ ಬೇಕಂತೆ, ಆ ಅಜ್ಜಿ ತಾತ, ಈ ಅಜ್ಜಿ ತಾತ ಎಲ್ಲ ಬರಬೇಕಂತೆ, ಎಲ್ಲರೂ ಬಂದು ಅವನ ಬರ್ಡೇ ಆಚರಿಸ್ಬೇಕಂತೆ ಅಂತ ಹೇಳ್ತಾಳೆ. ಆವಾಗ ತನ್ಮಯಿನ ಕರಿತಾನೆ. ಕರೆದುಬಿಟ್ಟು ಅಲ್ಲಿ ಹೇಳ್ತಾನೆ, ತನ್ಮಯಿ, ನಿನ್ನ ಬರ್ತಡೆಗೆ ಏನೇನೆಲ್ಲ ಬೇಕು ಎಲ್ಲ ಮಾಡ್ತೀನಿ, ಪ್ರಪಂಚದಲ್ಲಿ ಇಂಥ ಕಡೆ ಇಂಥದ್ದು ಬೇಕು ಅನ್ನೋ ಅಂಥದ್ದನ್ನೇ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ತನ್ಮಯಿ ನನಗೇನು ಬೇಡ ಅಂತ ಸಿಟ್ಟು ಮಾಡಿಕೊಂಡು ಕೈ ಹಿಡ್ಕೊಳಕ್ಕೆ ಹೋಗ್ತಾನೆ ಆದಿ. ಆದರೆ ಕೈಯನ್ನು ಕೊಸರ್ಕೊಂಡು ಹೊರ್ಟೋಯ್ತಾನೆ. ಏನಕ್ಕೆ ಭಾಗ್ಯವ್ರೆ ಹಿಂಗೆ ಮಾಡ್ತಿದ್ದಾನಲ್ಲ, ಏನಾಗಿದೆ ಇವನಿಗೆ, ಏನು ಬೇಕಂತೆ ಅಂತ ಕೇಳ್ತಾನೆ. ಏನಿಲ್ಲ ಆದಿಯವರೇ, ಅವನಿಗೆ ಅವರ ಅಜ್ಜಿ ತಾತ ಎಲ್ಲ ಬರಬೇಕಂತೆ ಇಲ್ಲಿಗೆ. ಆದರೆ ಕನ್ನಿಕಾ ಮತ್ತು ಮೀನಾಕ್ಷಿ ಚಿಕ್ಕಮ್ಮ ಬಿಡಬೇಕಲ್ಲ ಬರಲಿಕ್ಕೆ ಅಂತ ಹೇಳ್ತಾಳೆ. ಅವ್ರದ್ದು ಬಿಡಿ, ಬರಬೇಕಂತವರೆಲ್ಲ, ಆಯಿತು ಕರೀಣ ಬಿಡಿ ಅಂತ ಹೇಳಿದ್ರೆ, ಈ ಕಡೆ ಕನ್ನಿಕಂದು ಲವ್ವರು ಮತ್ತು ಅಕ್ಷತಾ ಕನ್ನಿಕಾ 3 ಜನ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾ, ಅಪ್ಪ ಒಪ್ಪಲ್ಲ, ಏನು ಮಾಡೋದು ಅಂತ ಕೇಳ್ತಾವಳೆ. ಅದಕ್ಕೆ ಒಪ್ತಾರೆ, ಯಾಕೆ ಒಪ್ಪಲ್ಲ, ಅವನು ಏನು ಕಡಿಮೆ ಶ್ರೀಮಂತ ಅಲ್ಲ, ಅವನು ಸಖತ್ತು ಜೋರಿದ್ದಾನೆ, ಹಾಗೆ ಹೀಗೆ ಅಂತ ಈ ಅಕ್ಷತಾ ಅವಳಿಗೆ ಡೋಂಗಿ ಬಿಡ್ತಾ ಇದ್ದಾಳೆ. ಆದರೆ ಅವನು ಏನಿಲ್ಲ, ಬಿಕಾರಿ ಅನ್ನೋದು ಅಕ್ಷತಂಗೆ ಮಾತ್ರ ಗೊತ್ತಿರುತ್ತೆ, ಆದರೆ ಕನ್ನಿಕಾಗೆ ಏನೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅಕ್ಷತಾ, ಹೇಗಾದರೂ ಮಾಡಿ ಅವ್ರನ್ನ ಅಂಕಲ್ನ ಒಪ್ಸೋಣ ಬಿಡು, ಒಪ್ತಾರೆ, ಯಾಕೆ ಒಪ್ಪಲ್ಲ ಅಂತ ಹೇಳ್ತಾಳೆ. ಹೇಗಾದರೂ ಮಾಡಿ ಒಪ್ಸಿದ್ರಾಯ್ತು ಅಂತ ಹೇಳ್ತಾಳೆ. ಆವಾಗ ಕನ್ನಿಕಾ, ನನ್ನ ಹತ್ರನೇ ಮಾತಾಡ್ತಾ ಇಲ್ಲ ಅವರು, ವಿಷಯ ಏನೋ ಗೊತ್ತಾಗಿತ್ತೇನೋ, ನನ್ನ ಹತ್ರನೇ ಮಾತಾಡ್ತಾ ಇಲ್ಲ ಸರಿಯಾಗಿ ಅಕ್ಷತಾ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಆದಿ ಕನ್ನಿಕಂಗೆ ಭಾಗ್ಯನ ಹತ್ರ ಡಿಸ್ಕಸ್ ಮಾಡಾದಮೇಲೆ ಕನ್ನಿಕಂಗೆ ಕರಿತಾನೆ. ಕನ್ನಿಕನ ಕರೆದು, ನೋಡು ಭಾಗ್ಯನು ಅವಳಿಗೆ ಬುದ್ಧಿ ತಿಳುವಳಿಕೆ ಹೇಳ್ತಾಳೆ, ಏನು ಹೇಳಿದ್ರು ಅವಳು ಕೇಳಲ್ಲ. ಏಯ್, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಳ್ಳೆ, ನನ್ನ ವಿಷಯಕ್ಕೆ ಬರಬೇಡ ಕಣೆ ಅಂತ ಹೇಳ್ತಾಳೆ. ಅವಳು ನಿನ್ನ ಅತ್ತಿಗೆ ಅಂದ್ರೂ ಕೇರೆ ಮಾಡಲ್ಲ. ಆದಿ ಹೇಳ್ತಾನೆ, ನಿನ್ನ ಅತ್ತಿಗೆ ಅವಳಿಗೆ ಆ ಥರ ಏಕವಚನದಲ್ಲೆಲ್ಲ ಮಾತಾಡಬೇಡ ಅಂತಾನೆ. ಯಾವ ಅತ್ತಿಗೆನೂ ಅಲ್ಲ, ಏನಲ್ಲ, ನೀನು ಅವಳ ಪರ ವಹಿಸ್ಕೊಬರ್ದಾರೆ ನನ್ನ ಹತ್ರ ಮಾತೇ ಆಡಬೇಡ ಅಂತ ಹೇಳ್ತಾಳೆ. ಹಾಗಾಗಿ ನನ್ನ ವಿಷಯಕ್ಕೆ ಬರಬೇಡಿ, ನಾನು ಏನಾದ್ರು ಮಾಡ್ಕೊಳ್ತೀನಿ, ನನ್ನ ವಿಷಯ ನಿಮಗೆ ಯಾತಕ್ಕೆ, ನನ್ನ ವಿಷಯಕ್ಕೆ ಬರಲೇಬೇಡಿ ಅಂತ ಹೇಳ್ತಾಳೆ. ಆವಾಗ ಭಾಗ್ಯ ಹೇಳ್ತಾಳೆ, ಆದಿಯವರೇ ಸುಮ್ಮನಿರಿ, ನೀವು ಮಾತಾಡಬೇಡಿ, ಸುಮ್ಮನಿರಿ ಅಂತ ಸುಮ್ಮನಿರಿಸ್ತಾಳೆ.
ಆಮೇಲೆ ಆದಿ ಈಗ ಅಪ್ಪಂಗೆ ವಿಷಯ ಹೇಳಬೇಕಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾನೆ. ಅಪ್ಪಂಗೆ ವಿಷಯ ಹೇಳೋಕ್ಕಿಂತ ಫಸ್ಟು ಅಕ್ಷತಾ ಮತ್ತು ಆ ಹುಡುಗ ಎಲ್ಲ ಕೆಳಗಡೆ ಬಂದಿದ್ದಾರೆ, ಕನಿಕನ ಇವಾಗ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ಆದಿ ಹೇಳ್ತಾನೆ, ಆಯಿತು ಕರ್ಕೊಂಡು ಹೋಗೋಣ ಅಂತ. ಇವಳು ಏನು ಹೇಳಿದ್ರು, ಇವಳು ಏನು ಮನವೊಲಿಸಿದ್ರು ಇವಳು ಒಪ್ಕೊಳ್ಳಲ್ಲ. ಹಾಗಾಗಿ ಕನ್ನಿಕ ಒಪ್ಪದೇ ಇದ್ದ ಕಾರಣಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿರ್ತಾನೆ. ಅಷ್ಟೊತ್ತಿಗೆ ಈ ಮಗು ಏನು ಮಾಡುತ್ತೆ, ದೇವ್ರ ಹತ್ರ ಬರ್ಡೇ ಆಚರಿಸ್ಕೊಳ್ಳೋಕ್ಕೆ ದೇವ್ರ ಹತ್ರ ಹೋಗ್ಬಿಟ್ಟು, ದೇವರೇ ನನಗೆ ಎಲ್ಲರೂ ಬರೋಂಗೆ ಮಾಡಪ್ಪ, ನನ್ನ ಬರ್ತಡೇಗೆ ಎಲ್ಲರೂ ಬಂದು ಎಲ್ಲರೂ ಆಶೀರ್ವಾದ ನನಗೆ ಸಿಗಂಗೆ ಮಾಡಪ್ಪ ದೇವರೇ ಅಂತ ಈ ಮಗು ತನ್ಮಯಿ ಕೇಳ್ಕೊಳ್ತಾ ಇರ್ತಾನೆ ದೇವ್ರ ಹತ್ರ. ಅದನ್ನು ನೋಡಿಬಿಟ್ಟು ಕಿಶೋರು ಅವರೆಲ್ಲ ತಮಾಷೆ ಮಾಡ್ತಾಯಿರ್ತಾರೆ. ಪರವಾಗಿಲ್ಲ, ಭಾಗ್ಯಕ್ಕೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ, ಪೂಜೆ ಎಲ್ಲ ಹೇಳ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡೋದು ಕಲಿಸಿದ್ದಾರೆ ಅಂತೇಳಿ. ಆದರೆ ಅವನು ಹೋಗಿ ದೇವ್ರ ಹತ್ರ ಆ ಥರ ಬೇಡ್ಕೊಳ್ತಾ ಇರ್ತಾನೆ ತನ್ಮಯಿ. ಇಲ್ಲಿ ಭಟ್ರು ಮತ್ತು ಪೂಜಾ ಅಡುಗೆ ರೆಡಿಯಾಗಿರುತ್ತೆ. ಅಡುಗೆ ಹೇಗಿದೆಯೋ ಏನೋ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಭಟ್ರು ಹೇಳ್ತಾರೆ, ಇಲ್ಲ ಅಮ್ಮ ಎಲ್ಲ ರುಚಿಯಾಗಿದೆ ಅಂತಾನೆ. ಹೆಂಗೆ ಗೊತ್ತು ನಿಮಗೆ ಅಂತ ಹೇಳಿದಾಗ, ಟೇಸ್ಟ್ ನೋಡಿದೆ ಅಮ್ಮ ಅಂತ ಹೇಳ್ತಾನೆ. ಆಹಾ ಇದೆಲ್ಲ ಮಾಡ್ತೀರಾ ನೀವು ಅಂತೇಳ್ಬಿಟ್ಟು ನಗಾಡ್ಕೊಂಡು ಅವಳು ಪಾಡಿಗೆ ಅದನ್ನೆಲ್ಲ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಿರ್ತಾಳೆ. ಆಮೇಲೆ ಭಟ್ಟರು ಅಲ್ಲಿಗೆ ಬಂದು ಅವರು ಜೋಡಿಸ್ತಾ ಇರ್ತಾರೆ. ಇದೆಲ್ಲ ಅಡುಗೆದೆಲ್ಲ ಆಯಿತು. ಆಮೇಲೆ ಕಿಶೋರ ಓಡಿ ಬರ್ತಾನೆ, ಹೊಟ್ಟೆ ಹಸಿತಿದೆ ನನಗೆ, ಬೇಗ ಊಟ ಮಾಡಬೇಕು ಅಂತ. ತನ್ಮಯಿ ಅಲ್ಲಿ ಕೂತಿರ್ತಾನೆ. ಅವನು ಎದ್ದು ಆಚೆ ಹೋಗ್ತಾನೆ. ಯಾಕೋ ತನ್ಮಯಿ ಬಾರೋ 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 ಅಂತ ಕರೆದ್ರೆ ಬರಲ್ಲ. ಆಮೇಲೆ ಏನಾಯ್ತು ಇವನಿಗೆ, ಇವ್ನು ಚೆನ್ನಾಗೇ ಇದ್ನಲ್ಲ, ಈಗ ಯಾಕೆ ಹಿಂಗೆ ಆಡ್ತಾನೆ ಅಂತ ಪೂಜನ್ ಕೇಳ್ತಾನೆ. ಏನೋ ಗೊತ್ತಿಲ್ಲ ಅವತ್ತಿಂದನೂ ಅಲ್ಲ, ಆವಾಗಿಂದನೂ ಹಿಂಗೆ ಆಡ್ತಾ ಇದ್ದಾನೆ ಇವನು, ಏನಾಗಿದೆಯೋ ಇವನಿಗೆ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಹೀಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆದಿ, ಭಾಗ್ಯ ಅವರೆಲ್ಲ ಬರ್ತಾರೆ. ಆಮೇಲೆ ಬಂದು ಅವರೆಲ್ಲ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಪೂಜಾ ಹೇಳ್ತಾಳೆ, ಇವತ್ತು ತನ್ಮಯಿ ಬರ್ಡೇ ಇದೆ ಅಂತೇಳಿ. ಓ ಹೌದಾ, ಹಂಗಾರೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಇವತ್ತು ಅಂತೇಳಿ ಕಿಶೋರೇ ಹೇಳ್ತಾ ಇರ್ತಾನೆ. ನನಗೆ ಯಾವ ಸೆಲೆಬ್ರೇಷನ್ನು ಬೇಡ, ಏನು ಬೇಡ ಹಾಗೆ ಅಂತ ಎದ್ದು ಹೋಗ್ತಾ ಇರ್ತಾನೆ. ಆಮೇಲೆ ಈ ಕಡೆ ಆದಿ ಮತ್ತು ಭಾಗ್ಯ ಇಬ್ಬರೂ ಅದೇ ವಿಷಯ ಮಾತಾಡೋಕ್ಕೆ ಕೆಳಗೆ ಬರ್ತಾರೆ. ಕೆಳಗೆ ಬಂದಾಗ ಅದೆಲ್ಲ ಡಿಸ್ಕಸ್ ಆಗುತ್ತೆ. ಆಮೇಲೆ ಎಲ್ಲರನ್ನೂ ಕರೆಯೋದು, ಇವನು ಸಂತೋಷಪಡ್ಸೋಕ್ಕೋಸ್ಕರ ಎಲ್ಲರನ್ನೂ ಕರೆಯೋದು ಅಂತ ಆಗಿರುತ್ತೆ. ಆದರೆ ಇನ್ನು ಕುಸುಮ ಮತ್ತು ಕುಸುಮನ ಗಂಡ ಬಂದಿರಲ್ಲ. ಸುನಂದನ ಗಂಡ ಬಂದಿರ್ತಾರೆ. ಅವ್ರು ಬಂದು ಕೂತಿರ್ತಾರೆ. ಇವರು ಇನ್ನೂ ಬಂದಿರಲ್ಲ. ಆವಾಗ ಕಿಶೋರ್ ಹೇಳ್ತಾನೆ, ಅಯ್ಯೋ ಒಂದು ತನ್ಮಯಿದು ಬರ್ಡೇ ಇವತ್ತು ತುಂಬ ಚೆನ್ನಾಗಿ ಮಾಡೋಣ ಹಾಗೆ ಅಂತ ಎಲ್ಲ ಹೇಳಿರ್ತಾನೆ. ಹೌದು ಅಂತೇಳಿ ಅವರು ಎಲ್ಲ ಬಂದಿರ್ತಾರೆ. ಬಂದಾಗ ಇವಳು ಅಕ್ಷತಾ ಮತ್ತು ಆ ಹುಡುಗ ಅವರು ಕರ್ಕೊಂಡು ಅವ್ರನ್ನೂ ಅದೇ ಟೈಮಿಗೆ ಅವರು ಬಂದಿರ್ತಾರೆ. ಆವಾಗ ಕನ್ನಿಕನ್ನ ಮೇಲಿಂದ ಕರ್ಕೊಂಡು ಭಾಗ್ಯ ಮತ್ತು ಆದಿ, ಕನ್ನಿಕಾ 3 ಜನ ಬರ್ತಾರೆ. ಬಂದಾಗ ಮೀನಾಕ್ಷಿನೂ ಕೂಡ ತಲೆ ಕೆಡಿಸ್ಕೊಂಡಿರ್ತಾಳೆ. ಅದಕ್ಕೆ ಮುಂಚೆ ಅವ್ರು ಹೋಗೋಕ್ಕಿಂತ ಮುಂಚೆನೇ ಕನ್ನಿಕಾ ಇಲ್ಲಿಗೆ ಬರ್ತಾಳೆ ಮೀನಾಕ್ಷಿನ ಮಾತಾಡ್ಸೋಕ್ಕೆ. ಮೀನಾಕ್ಷಿ, ಅತ್ತೆ ಏನತ್ತೆ ಹಿಂಗೆ ಅಂತೇಳಿ ಕೇಳೋಕ್ಕೆ ಬರ್ತಾಳೆ. ಆವಾಗ ಏನಿಲ್ಲ ಬಿಡು ಅಂತೇಳಿ, ಎಲ್ಲ ನಿನ್ನಿಂದ ಆಗಿದ್ದು ಅಂತ ಹಿಂಗೆ ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಅವಳು ರೆಡಿಯಾಗಿ ಕನಿಕನ ಹತ್ರ ಮಾತಾಡಾದ್ಮೇಲೆ ರೆಡಿಯಾಗಿ ಅವಳು ಕೆಳಗಡೆ ಬರೋಕ್ಕೆ ರೆಡಿ ಆಗ್ತಾಳೆ. ಆವಾಗ ಈ ಕನ್ನಿಕಾ ಅಲ್ಲನ್ನು ಫಿಟ್ಟಿಂಗ್ ಇಟ್ಬಿಟ್ಟು ಆಚೆ ಎದ್ದು ಹೋಗ್ತಾಳೆ. ಎದ್ದು ಹೋದ್ಮೇಲೆ ಇವಳು ಸ್ವಲ್ಪ ಮೀನಾಕ್ಷಿ ಯೋಚನೆ ಮಾಡ್ತಾಳೆ ಕೂತ್ಕೊಂಡು. ಆಮೇಲೆ ಯೋಚನೆ ಮಾಡಿ ಆ ಲಾಸ್ಟಲ್ಲಿ ಅವಳು ಕೂಡ ರೆಡಿಯಾಗಿ ಬರ್ತಾಳೆ. ಇಲ್ಲಿ ತನ್ಮಯಿಗೆ ವಿಷಯ ಹೇಳಿರ್ತಾರೆ, ಎಲ್ಲರನ್ನೂ ಕರಿತೀವಿ ಬರ್ತಾರೆ ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ತಾನೆ. ಅಲ್ಲಿ ಕೆಳಗಡೆ ಸುನಂದ ಮತ್ತು ಅವ್ರ ತಾತ ಇಬ್ಬರು ಬಂದಿರ್ತಾರೆ. ಆಮೇಲೆ ಗಂಡನ ಸುನಂದ ಪ್ರಶ್ನೆ ಹಾಕ್ತಾ ಇರ್ತಾಳೆ, ಊರ ಕಡೆ ಜಮೀನು ಐತಾ, ಏನು ಕೆಲಸ ಮಾಡ್ತೀರಾ, ಹೇಗೆ ಏನು ಎಲ್ಲನೂ ಮನೆತನ ಎಲ್ಲ ಕೇಳ್ತಾ ಇರ್ತಾಳೆ.
ಅದಕ್ಕೆ ಅಕ್ಷತಾ ಮಧ್ಯದಲ್ಲಿ ಬಾಯಿ ಹಾಕ್ಬಿಟ್ಟು, ಅವರು ತುಂಬ ಶ್ರೀಮಂತರು, ಅವರು ನೀನು ಕ್ವಶನ್ ಕೇಳೋದು ಇದು ನನಗೆ ತುಂಬ ಅವಮಾನದ ವಿಷಯ, ಕೇಳಬಾರ್ದಾಗಿತ್ತು ಕ್ವಶನು ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಆವಾಗ ಆದಿ ಅಪ್ಪ ಹೇಳ್ತಾರೆ, ಅವರು ದೊಡ್ಡ ಬೀಗರು ಇದ್ದಾರೆ ಈ ಮನೆಗೆ, ಅವ್ರು ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಕೇಳೋದಕ್ಕೆ ಆನ್ಸರ್ ಹೇಳಬೇಕು ಅಂತ ಹೇಳ್ತಾನೆ. ಆವಾಗ ಇವಳು ಅಕ್ಷತನ ಆದಿ ಪರಿಪರಿಯಾಗಿ ಕೇಳ್ತಾನೆ, ಏನು ಕೆಲಸ ಮಾಡ್ತಾನೆ, ಹೇಗೆ ಏನು ಅಂತೇಳಿ. ಏನು ನನ್ನ ವಿಷಯಕ್ಕೆ ಬರಬೇಡಿ, ನನ್ನ ವಿಷಯ ಏನು ಕೇಳಬೇಡಿ, ದಿಮಾಕಿಂದ ಮಾತಾಡ್ತಾಳೆ. ನನ್ನ ಲೈಫು ನನ್ನ ಇಷ್ಟ ಅಂಥೇಳಿ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಕನ್ನಿಕಾ ಹಂಗೆಲ್ಲ ಮಾತಾಡಬೇಡ, ನಿನ್ನಿಷ್ಟ ಅಲ್ಲ, ಎಲ್ಲರೂ ಸೇರೇ ಮಾಡಬೇಕಾಗಿರೋದು ಅದು ಅಂತ. ಏನು ಸೇರ್ ಮಾಡಬೇಕು, ನಿನ್ನ ಪಾಡಿ ನೀನು ಸುಮ್ಮನೆ ಕೂತ್ಕೊಳ್ಳೆ, ನಿನಗೆ ಯಾಕೆ ಬೇಕು ಅವೆಲ್ಲ ಅಂತ ಬೈತಾಳೆ. ಆಮೇಲೆ ಆದಿನೂ ಕೂಡ ಹೇಳ್ತಾನೆ, ಹೇಳೋವಷ್ಟು ಸುಮ್ಮನಿರು ಕನ್ನಿಕಾ, ಹಂಗೆಲ್ಲ ಮಾತಾಡಬೇಡ ಅಂತೆಲ್ಲ ಹೇಳ್ತಾನೆ. ಹೇಳಿದ್ರೂ ಅವಳು ಕೇಳೋ ಪರಿಸ್ಥಿತಿಲಿರಲ್ಲ. ಲಾಸ್ಟಿಗೆ ಅಪ್ಪ ಹತ್ರನೇ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾನೆ. ಭಾಗ್ಯನೇ ಎದುರುಗಡೆನೆ, ಎಲ್ಲಿಗೆ ಬಿಡು ನನ್ನ ಅಂತಾಳೆ. ಇಲ್ಲ ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ನೋಡಿದ್ರೆ ಅಕ್ಷತಾ, ಹುಡುಗ, ಮತ್ತು ಈ ಕಡೆ ಸುನಂದ ಗಂಡ, ಕಿಶೋರ, ಪೂಜಾ ಮತ್ತು ಎಲ್ಲರೂ ಕೂತಿರ್ತಾರೆ. ಆದಿ ಅಪ್ಪ ಎಲ್ಲ ಕೂತಿರ್ತಾರೆ. ಆದಿ ಅಪ್ಪನೂ ಸರಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇವಳೇ ಯಾರು ಅಕ್ಷತಾ ತೆಗಿತಾಳೆ, ಏನಂತ, ಮತ್ತು ಕನ್ನಿಕಾಗೂ ಇವನಿಗೂ ಮದುವೆ ಮಾಡಿಬಿಡೋಣ, ಟೈಮು ಚೆನ್ನಾಗಿದೆ, ನೀವು ಓಕೆ ಅಂದರೆ ಶೀಘ್ರವಾಗಿ ಮಾಡಿಬಿಡೋಣ ಅಂತ ಹೇಳ್ತಾಳೆ. ಆವಾಗ ಸುನಂದ ಪ್ರಶ್ನೆ ಹಾಕ್ತಾಳೆ, ಏನಿದೆ, ಏನೇನು ಆಸ್ತಿ ಇದೆ, ಎಲ್ಲೆಲ್ಲಿ, ಯಾವ ಊರು, ಏನು ಕೆಲಸ ಅಂತೆಲ್ಲ ಕೇಳ್ತಾಳೆ. ಆವಾಗ ಅವ್ರಿಗೇನು ಕೇಳೋದು, ಅವರು ಬೇಜಾನು ಶ್ರೀಮಂತರು, ಅವ್ರನ್ನೇನು ಕೇಳೋದು, ಅವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ಅಂತೇಳಿ ಸಿಟ್ಕೊಂಡು ಎದ್ದು ನಿಂತ್ಕೋತಾಳೆ. ಆವಾಗ ಆದಿ ಅಪ್ಪ ಹೇಳ್ತಾರೆ, ಇಲ್ಲ ಅಕ್ಷತಾ, ನೀನೇನು ಹೊಸ್ದಾಗಿ ಇದು ಮಾಡ್ತಾಯಿದ್ದೀಯಾ, ನಾವು ಕೇಳೋದು ಕೇಳ್ತೀವಿ, ಕೇಳೋದೆಲ್ಲ ಯಾರೂ ಮಾಡೋಕ್ಕೆ ಹೋಗಲ್ಲ, ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಆಮೇಲೆ ಕೂತಿರ್ತಾಳೆ. ಕೂತ್ಕೊಂಡಾಗ ಮತ್ತೆ ಅವ್ರು ಕ್ವಶನ್ ಕೇಳೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಇಷ್ಟ ಆಗಬೇಕು, ಯಾಕೆಂದರೆ ಅವರು ಹಿರಿಯರು, ಅವರು ಈ ಮನೆಗೆ ಹಿರಿಯರು ಇದ್ದಾರೆ, ಬೀಗರು, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ, ಅವ್ರು ಕೇಳಲೇಬೇಕು ಅಂತ ಹೇಳ್ತಾನೆ. ಏನು ಕೇಳೋದು, ಅವ್ರೇನಕ್ಕೆ ಕೇಳಬೇಕು, ಹೌದು ಕೇಳಬೇಕು, ಅವ್ರು ಕೇಳಿದ್ದಕ್ಕೆ ಆನ್ಸರ್ ಮಾಡಬೇಕು ನೀನು. ಅಪ್ಪ ಹೇಳ್ತಾರೆ, ಸುನಂದ ಅವಳು ಗೊತ್ತಾಗಲ್ಲ, ಅವಳು ಏನೇನೋ ಕೇಳ್ತಾಳೆ, ಅವಳಿಗೆ ನಾನು ಹೇಳ್ತೀನಿ, ಆಯಿತು ಅವಳೇನು ಕೇಳಲ್ಲ, ಅವಳ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಾನೆ. ಆವಾಗ ನೀವೇನು ಕೇಳೋದು ಬೇಡ ಬೀಗ್ರೆ, ಅದ್ರಲ್ಲಿ ತಪ್ಪೇನಿಲ್ಲ ಕೇಳಿದ್ರಲ್ಲಿ, ನೀವು ಕ್ವಶನ್ ಮಾಡೋ ಹಕ್ಕಿದೆ ನಿಮಗೆ, ನೀವು ಕೇಳ್ಬೋದು ಅಂತ ಹೇಳ್ತಾರೆ. ಆವಾಗ ಹೌದಾ ಅಂತೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಇವಳು ಈ ಕಡೆ ಬಂದು, ಅಕ್ಷತಾ ನಿನ್ನ ಹತ್ರ ಮಾತಾಡಬೇಕು ಅಂಥೇಳಿ ಆದಿಯಪ್ಪ ಹೇಳ್ತಾರೆ. ಸರಿ ಅಂಕಲ್, ಏನು ಹೇಳಿ, ಮಾತಾಡಿ ಅಂತ ಹೇಳ್ತಾರೆ. ಆಗ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಪ್ರೂಫ್ ಏನಿದೆ ತೊಗೊಂಡು ಬಂದು, ನೀವು ಅಕ್ಷತಾ ಒಂದೊಂದೆಲ್ಲ ಸೈನ್ಗಳು ಫೋರ್ಜರಿ ಮಾಡಿದ್ದೀರಾ, ಮತ್ತು ಆದಿ ಅಂತ ಹೆಸರು ಸೈನ್ ಹಾಕೋ ಕಡೆ ಎಲ್ಲ ಅಕ್ಷತಾ ಅಂತ ಕೆಲವೊಂದು ಕಡೆ ಹಾಕಿದ್ದೀರಾ, ಎಷ್ಟು ಕಡೆ ಈ ಥರ ಫೋರ್ಜರಿ ಪೇಪರ್ಸ್ ಎಲ್ಲ ಮಾಡಿ ಫೇಕ್ ಪೇಪರೆಲ್ಲ ಮಾಡಿದ್ದೀರಾ ಅಂತೆಲ್ಲ ಜೋರು ಮಾಡ್ತಾಳೆ. ಆ ಜೋರು ಮಾಡಿದಾಗ ಅಕ್ಷತಾ ಹಿಂಗೆ ಮುಖ ಮಾಡ್ಕೊತಾಳೆ. ಆದರೆ ಇವ್ರದ್ದು ಮೋಸ ಮಾಡೋ ಇದನ್ನೆಲ್ಲ ಬಯಲು ಮಾಡ್ತಾಳೆ. ಆಮೇಲೆ ಕನ್ನಿಕಾ ಮತ್ತೂ ಒಪ್ಕೊಂಡು ಮದುವೆ ಆಯ್ತಾಳೋ ಇಲ್ವೋ ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ. ಇಲ್ಲಿ ಆದಿನೂ ಕೂಡ ಹೇಳೋವಷ್ಟೆಲ್ಲ ಹೇಳ್ದ, ಅಂದರೆ ಭಾಗ್ಯಗೂ ಆದಿಗೂ ಎಲ್ಲ ಗೊತ್ತಿದೆ ವಿಷಯ, ಹೇಳೋವಷ್ಟೇ ಹೇಳಿದ್ರೂ ಕನ್ನಿಕಾ ಕೇಳ್ತಾ ಇಲ್ಲ. ಇವಾಗ ಡೈರೆಕ್ಟಾಗಿ ಎಲ್ಲ ಗೊತ್ತಾದ ಮೇಲೂ ಕೂಡ ಕೇಳ್ತಾಳೋ, ಭಾಗ್ಯಂದು ಮತ್ತು ಆದಿ ಮಾತನ್ನು ಕೇಳ್ತಾಳೋ ಅಥವಾ ಉಲ್ಟಾ ಹೊಡಿತಾಳೋ ಗೊತ್ತಿಲ್ಲ. ಅವನ್ನೇ ಮದುವೆ ಆಗ್ತೀನಿ ಅಂತಾಳೋ ಅಥವಾ ಮದುವೆ ಆಗಲ್ಲ ಅಂತಾಳೋ. ನಾಳೆ ಲಾಸ್ಟ್ ಡೇ ಇರೋದ್ರಿಂದ ಇದು ಶನಿವಾರದ್ದು ಎಪಿಸೋಡ್ ಆಗಿದೆ. ಇವತ್ತಿಂದು 1 ಗಂಟೆ ಎಪಿಸೋಡು, 7 ಗಂಟೆಯಿಂದ 8 ಗಂಟೆವರೆಗೂ ಬಂದಿದೆ. ನಾಳೆ 1 ಗಂಟೆ ಇದೆ ಅಂತೆ. ನಾಳೆ ಏನು ಸ್ಟೋರಿ ಬರುತ್ತೆ, ಹೇಗೆ ಅದು ತಿರುವು ಪಡ್ಕೊಳ್ಳುತ್ತೆ, ಕನ್ನಿಕಾ ಮದುವೆಗೆ ಒಪ್ಕೊತಾಳ ಒಪ್ಕೊಳ್ಳಲ್ವ, ಇದನ್ನು ನಾವು ಇವಾಗ
ನಾಳೆ ಎಪಿಸೋಡಲ್ಲಿ ಕಾದು ನೋಡಬೇಕಾಗುತ್ತೆ. ನನ್ನ ಮನಸ್ಸು ಕನ್ನಿಕಾ ಒಪ್ಪಲ್ಲ ಅಂತ ಕಾಣುತ್ತೆ, ಏಕೆಂದರೆ ಅವನೇನು ಇಲ್ಲದೆ ಇದ್ದವನು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.